ಕಾಮಣ್ಣನ ದಹನದು ಏನೇನಾತ್ ನೀವು ಕೇಳಾಕಬೇಕ್ರಿ. ನಮಸ್ಕಾರ ಅಪ್ಪ, ನಾನು ನಿಮ್ ಮಿನಿ ಬ್ಲಾಗರ್ ರೋಹಿತ್ ರೀ. ನಾನು ಮನ್ನ ಆಕಾಶ್ ಕೊಟ್ಕ್ಯಾಶ ಡೈರೆಕ್ಟ್ ಸಾಯನಗರ ಬಂದ್ರಿ. ಈಗ ನಾವು 6 ವರ್ಷ ಆತ್ರಿ ಇಲ್ಲಿ ಪೂಜಾ ಮಾಡಕತ್ತ. ನಾವೆಲ್ಲ ಹುಡುಗರೆಲ್ಲ ಕೂರ್ಕ್ಯಾಶ ಡೈರೆಕ್ಟ್ ಪೂಜಾ ಮಾಡಿದ್ರಿ. ಅಲ್ಲಿ ನಮ್ಮ ಮಂಗಳಾರತಿ ಅನ್ನಕ್ ಬರ್ಲಿ ಅಂದ್ರು ಹೋಗೋಳಾಗ ಅಂದ್ರೆ ಮಸ್ತ್ ಬರ್ತೈತ್ರಿ. ಪೂಜಾ ಆದ್ಮೇಲೆ ಪ್ರಸಾದ ತಗೊಂಡ್ರಿ ನಾವು. ಆಮೇಲೆ ಅಲ್ಲೇ ಗಲ್ಲಿ ಹುಡುಗರು ಇದ್ರಿ, ಅವ್ರಿಗೂ ಒಂದ್ ಸ್ವಲ್ಪ ಮಾತಾಡಿಸಿ ಹಾಯ್ ಬಾಯ್ ಹೇಳ್ಕೊಂತ ಫುಲ್ ಕುನ್ಯಾಕ್ ಚಾಲು ಮಾಡ್ಬಿಟ್ಟಿವ್ರಿ. ಆಮೇಲೆ ನಾ ಮತ್ತ ನಾವೆಲ್ಲ ಹುಡುಗರು ಕೂರ್ಕ್ಯಾಶ ಮಸ್ತ್ ಬಕ್ಕಿ ಹೋಳ್ಗಿ ಅನ್ನ ಸಾರು ಊಟ ಮಾಡಿದಿರಿ. ಊಟ ಆದ್ಮೇಲೆ ಎಲ್ಲ ಹುಡುಗರು ಖಾಲಿ ಆದ್ರಿ. ಹೋಳಿ ಹಬ್ಬ ಪ್ರತಿ ವರ್ಷ ಫಾಲ್ಗುನ್ ಮಾಸದ ಬರ್ತೈತ್ರಿ. ಗ್ರೀಷ್ಮ ಋತು ಶುರುವಾಗಿದ್ರೆ ಇದು ಸಂತೋಷ, ಪ್ರೀತಿ, ಸೌಹಾರ್ದ ಎಂಬ ಪಡುವನವನ್ನು ತರುವ ಹಬ್ಬ ಆಗಿದ್ರಿ. ಹೋಳಿ ಹಬ್ಬದ ಹಿಂದೆ ರೀ ಒಂದ್ ಮಹತ್ವದ ಕತೆ ಇದೆ ರೀ. ಪ್ರಹ್ಲಾದನು ದೇವರ ಆಶೀರ್ವಾದದಿಂದ ಹೋಳಿಕನ ದುಷ್ಟ ಮನಸ್ಸನ್ನು ಸೋಲಿಸಿದಾನೆ ಕತೆ ಇದೆ ರೀ ಇದರಿಂದ. ಇದರ ಸಂಬಂಧ ರೀ ಹೋಳಿ ಹಬ್ಬವು ನಮ್ಮ ಮಧ್ಯೆ ಪ್ರೀತಿ ಸಹಿಷ್ಣುತೆ ಹಂಚಲಾಗುತ್ತೆ. ನಾವ್ ಮತ್ತ ನಮ್ ಹುಡುಗರದು ಕುಡ್ಕೇಶ ಕಾಮಣ್ಣನ ದಹನ ಮಾಡಿದ್ವಿ. ಆಮೇಲೆ ಅದರದ ಸುತ್ತನ್ನು ಸುತ್ತಿದ್ವಿ. ಹೋಳಿ ಹಬ್ಬ ಅಂದ್ರೆ ಬರೀ ಬಣ್ಣಗಳ ಹಬ್ಬ ಅಷ್ಟ ಅಲ್ರಿ. ಅದ ನಮ್ ಹೃದಯದೊಳಗ ಪ್ರೀತಿ, ಬಾಂಧವ್ಯ ಮತ್ತು ಸಮಾನತೆ ಹಾಕೋ ಹಬ್ಬ ರೀ. ಮತ್ ನಿಮ್ ಕಡೆ ಯಾವ ರೀತಿ ಆಚರಿಸ್ತೀರಿ ಅಂತ ಕಮೆಂಟ್ ಹಾಕ್ರಿ. ನಮಗ ಕಮೆಂಟ್ ಹೋದಾಗ ನಮಗ್ ಬಾಳ ಖುಷಿ ಆಕೈತಿ. ನಿಮ್ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ.